ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಪಾಲಿಟಿಯ ಥರ್ಡ್ ಲೆಸನ್. ಸೊ ಪೂರ್ತಿ ಪಾಲಿಟಿದು ಕ್ಲಾಸ್ ಮಾಡ್ಬೇಕಂತ ಅನ್ಕೊಂಡೇನಿ. KS ಆಗಿರ್ಬೋದು ಅಂಡ್ FD SDA ಮುಂದ್ ನೋಟಿಫಿಕೇಶನ್ ಬರೋದವ, VAO ಆಗಿರ್ಬೋದು. ಎಲ್ಲಾ ಪರೀಕ್ಷೆಗಳಿಗೂ ಸಡನ್ ಆಗಿ ಪೂರ್ತಿ ಪುಸ್ತಕವನ್ನ ಓದ್ಕೊಂತ ಕೂರ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಈ ಒಂದು ವಿಡಿಯೋಸ್ ಸರಣಿನ ನಾ ಮಾಡ್ಲಿಕ್ಕತ್ತೇನಿ. ಅಂಡ್ ಆಲ್ರೆಡಿ ಓದಿದವ್ರಿಗೆ ಇದು ರಿವಿಷನ್ ಮಾಡೆಲ್ ತರ ಕೂಡ ವರ್ಕ್ ಆಗ್ತದ. ಸೊ ಸ್ಟಾರ್ಟಿಂಗು ನೀವು ಕ್ಲಾಸ್ ಸಿಗ್ತದ, ಅದಾದ್ಮೇಲೆ MCQ ಒಂದು ಕ್ವಶನ್ಸ್ ಗಳನ್ನ ಕೂಡ ನೀವು ಸಾಲ್ವ್ ಮಾಡಬಹುದು. ಅಂಡ್ ಇದೇ ವಿಡಿಯೋ ಒಳಗ ಕ್ವಿಕ್ ಆದಂತ ರಿವಿಷನ್ ಕೂಡ ಮಾಡೋಣ. ಸೊ ಸಂವಿಧಾನದ ಸಭೆ. ಭಾರತದ ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯನ್ನು ರಚಿಸಲಾಯಿತು. ಎಸ್, ಸಂವಿಧಾನವನ್ನ ರಚನೆ ಮಾಡ್ಲಿಕ್ಕೆ ಸಂವಿಧಾನ ಸಭೆನ ರಚನೆ ಮಾಡ್ತಾರ. ಕ್ಯಾಬಿನೆಟ್ ಮಿಷನ್ ಯೋಜನೆ 1946ರ ಆಧಾರದ ಮೇಲೆ ಸಂವಿಧಾನ ಒಂದು ಸಭೆ ರಚನೆ ಮಾಡ್ತಾರ. ಆದ್ರ ಸಂವಿಧಾನ ಸಭೆಗೆ ನೇರ ಚುನಾವಣೆ ಇರ್ಲಿಲ್ಲ. ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಪ್ರಾಂತೀಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಸಂವಿಧಾನ ಸಭೆಯ ಸದಸ್ಯರನ್ನು ಪರೋಕ್ಷವಾಗಿ ಆಯ್ಕೆ ಮಾಡಿದರು. ಈ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕಾಗ್ತದ. ನೇರ ಚುನಾವಣೆ ಆಗಿರ್ಲಿಲ್ಲ ಸಂವಿಧಾನ ಸಭೆಯ ಒಂದು ರಚನೆಗೆ. ಪ್ರಾಂತೀಯ ವಿಧಾನಸಭೆಗಳ ಚುನಾಯಿತ ಏನ್ ಸದಸ್ಯರಿದ್ರಲ್ಲ, ಅವರು ಸಂವಿಧಾನ ಸಭೆಯ ಸದಸ್ಯರನ್ನ ಪರೋಕ್ಷವಾಗಿ ಆಯ್ಕೆ ಮಾಡ್ತಾರ. ಇಂಡೈರೆಕ್ಟ್ ವೇ ಒಳಗ. ಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ಏನು, ಜನರೆಲ್ಲಾರು ಸೇರಿ ವೋಟ್ ಮಾಡ್ತಾರಲ್ಲ ಅದು. ಇನ್ನ ಆರಂಭಿಕ ಸದಸ್ಯರ ಸಂಖ್ಯೆ. ಸೊ ಹಂಗಾದ್ರ ಸಂವಿಧಾನ ಒಂದು ರಚನಾ ಸಭೆಯೊಳಗ ಆ ಸದಸ್ಯರ ಸಂಖ್ಯೆ ಆರಂಭಿಕವಾಗಿ ಸ್ಟಾರ್ಟಿಂಗ್ ಎಷ್ಟಿತ್ತು ಅಂದ್ರ 389 ಸದಸ್ಯರಿದ್ರು. ಅದ್ರೊಳಗ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು 296, ಸಂಸ್ಥಾನಗಳು ಎಷ್ಟಿದ್ದು 93, ಒಟ್ಟು 389. ಈ ಫಿಗರ್ನ ನೆನ್ಪಿಟ್ಕೊಳ್ರಿ. ಭಾರತ ವಿಭಜನೆಯ ನಂತರ ಪಾಕಿಸ್ತಾನದ ಸದಸ್ಯರು ಬೇರ್ಪಟ್ಟ ಕಾರಣ ಭಾರತದ ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ 299ಕ್ಕೆ ಇಳಿಯಿತು. ಸೊ ಭಾರತ ಸ್ವತಂತ್ರ ಸಿಕ್ಕ ಮೇಲೆ ಭಾರತ ಡಿವೈಡ್ ಆಗ್ತೈತಿ, ಭಾರತ ಮತ್ತ ಪಾಕಿಸ್ತಾನ ಅಂತ ಹೇಳಿ. ಹಿಂಗಾಗಿ ಪಾಕಿಸ್ತಾನದ ಸದಸ್ಯರು ಏನದಾರಲ್ಲ, ಈ ಒಂದು ಸಂವಿಧಾನ ರಚನಾ ಸಭೆಯಿಂದ ಹೊರಗೆ ಹೋಗ್ತಾರ. ಹಿಂಗಾಗಿ 299ಕ್ಕೆ ಈ ಸಂಖ್ಯೆ ಇಳಿತದ. ಸಂವಿಧಾನ ಸಭೆಯ ಮೊದಲ ಸಭೆ ಯಾವಾಗ ಆಗ್ತದಂದ್ರ 1946 ಡಿಸೆಂಬರ್ 9, ನವದೆಹಲಿ. ಇವಾಗಿನ ಸೆಂಟ್ರಲ್ ಹಾಲ್ ಆಫ್ ಪಾರ್ಲಿಮೆಂಟ್ ಹೌಸ್. ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿರ್ತಾರಂದ್ರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಿಸೆಂಬರ್ 11, 1946 ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗ್ತಾರ. ಇನ್ನ ಉಪಾಧ್ಯಕ್ಷರು ಯಾರಾಗಿದ್ರು ಅಂದ್ರ HC ಮುಖರ್ಜಿ. ಉದ್ದೇಶ ನಿರ್ಣಯ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನ ಯಾರು ಹೊರಡಿಸ್ತಾರು ಅಂತಂದ್ರ ಜವಾಹರ್ಲಾಲ್ ನೆಹರು ಅವರು. ಡಿಸೆಂಬರ್ 13, 1946ರೊಳಗ. ಜನವರಿ 22, 1947ರವರೆಗ ಸಂವಿಧಾನದ ಸಭೆ ಇದನ್ನ ಅಂಗೀಕಾರ ಕೂಡ ಮಾಡ್ತದ. ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರ, ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ನ ಮಂಡನೆ ಮಾಡ್ತಾರ 1946ರೊಳಗ ಡಿಸೆಂಬರ್ 13ಕ್ಕ. ಜನವರಿ 22, 1947ರೊಳಗ ಸಂವಿಧಾನ ಸಭೆ ಇದನ್ನ ಅಂಗೀಕಾರ ಕೂಡ ಮಾಡ್ತದ. ಈ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಮುಂದೆ ಭಾರತದ ಸಂವಿಧಾನದ ಪೀಠಿಕೆಯ ಮೂಲ ಆಧಾರ. ಈ ಕ್ವಶನ್ ನಿಮ್ಮನ್ನ ಕೇಳಬಹುದು. ಭಾರತ ಸಂವಿಧಾನ ಪೀಠಿಕೆಯ ಪ್ರಿಯಾಂಬಲ್ ನ ಮೂಲ ಆಧಾರ ಯಾವುದು ಅಂತಂದ್ರ ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಉದ್ದೇಶ ನಿರ್ಣಯ. ಇದನ್ನ ಯಾರು ಮಂಡಿಸ್ತಾರೋ ಜವಾಹರ್ಲಾಲ್ ನೆಹರು ಅವರು. ಸಂವಿಧಾನ ರಚನಾ ಸಮಿತಿಗಳು. ಸಂವಿಧಾನ ರಚನೆಗಾಗಿ ಹಲವಾರು ಸಮಿತಿಗಳನ್ನ ರಚನೆ ಮಾಡ್ತಾರ. ಅದ್ರೊಳಗ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿ 29 ಆಗಸ್ಟ್ 1947ರೊಳಗ. ಇದರ ಅಧ್ಯಕ್ಷರಾಗಿರ್ತಾರು ಡಾಕ್ಟರ್ BR ಅಂಬೇಡ್ಕರ್. ಯೂನಿಯನ್ ಪವರ್ಸ್ ಕಮಿಟಿ ಜವಾಹರ್ಲಾಲ್ ನೆಹರು. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಜವಾಹರ್ಲಾಲ್ ನೆಹರು ಅವರು. ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಎಕ್ಸೆಟ್ರಾ ಸರ್ದಾರ್ ವಲ್ಲಭಾಯಿ ಪಟೇಲ್. ಸಂವಿಧಾನ ಸಭೆಯೊಳಗ ಒಟ್ಟು 13 ಪ್ರಮುಖ ಸಮಿತಿಗಳಿರ್ತಾವ. ಡ್ರಾಫ್ಟಿಂಗ್ ಕಮಿಟಿ, ಇದರ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರ. ಇವರು ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಈ ಕರಡು ಸಮಿತಿಯೊಳಗ 7 ಜನ ಸದಸ್ಯರು ಕೂಡ ಇರ್ತಾರ. ಸಂವಿಧಾನ ರಚನೆಗೆ ತೆಗೆದುಕೊಂಡಂತ ಒಂದು ಸಮಯ 2 ವರ್ಷ 11 ತಿಂಗಳು 18 ದಿನ.
11 ಸೆಷನ್ಸ್ಗಳು, ಸುಮಾರು 165 ದಿನಗಳ ಒಂದು ಸಭೆ. ಸೊ ನಮ್ಮ ಒಂದು ಸಂವಿಧಾನ ಅಷ್ಟು ಈಸಿಯಾಗಿ ರೆಡಿ ಆಗಿದ್ದಲ್ಲ. ಸೊ ಇಷ್ಟೆಲ್ಲ ಒಂದು ಡ್ರಾಫ್ಟಿಂಗ್ ಕಮಿಟಿ ಒಳಗಿನ 7 ಜನ ಆಗಿರ್ಬೋದು, ಟೋಟಲ್ 299 ಸದಸ್ಯರಾಗಿರ್ಬೋದು, ಸತತವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಅವರು ಒಂದು ಎಫರ್ಟು, 165 ದಿನಗಳ ಕಾಲ ಅವರು ಸಭೆ ಸೇರಿದರು. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಸಂವಿಧಾನ ನಮ್ದು ರಚನೆ ಆಗೈತಿ. ಅದ್ರೊಳಗ 7635 ಅಮೆಂಡ್ಮೆಂಟ್ಸ್ ಗಳು ಮಂಡನೆ ಆಗ್ತಾವ. ಅದ್ರೊಳಗ ಚರ್ಚೆ ಆಗಿದ್ದು 2473. ಇನ್ನ ಇದೆಲ್ಲ ಆದ ತಕ್ಷಣ ಸಂವಿಧಾನದ ಅಂಗೀಕಾರ ಆಗ್ತದ. 1949 ನವೆಂಬರ್ 26ಕ್ಕ ಸಂವಿಧಾನನ ಅಂಗೀಕಾರ ಮಾಡ್ತಾರ. ಸಂವಿಧಾನವನ್ನು ಸಂವಿಧಾನ ಸಭೆ ಅಂಗೀಕರಿಸಿತು. ಸೊ ಇದಕ್ಕ ಸಂವಿಧಾನ ದಿವಸ್ ಅಂತಾರ, ಕಾನ್ಸ್ಟಿಟ್ಯೂಷನ್ ಡೇ ಅಂತಾರ, ಸಂವಿಧಾನ ದಿನ ಕನ್ನಡದೊಳಗ ಅಂತಾರ. ಇನ್ನ 2015 ಭಾರತ ಸರ್ಕಾರ 2026 ಕಾನ್ಸ್ಟಿಟ್ಯೂಷನ್ ಡೇ ಎಂದು ಅಧಿಕೃತವಾಗಿ ಆಚರಿಸಲು ನಿರ್ಧರಿಸ್ತದ. ಯಾವಾಗ? 2015 ಸಹಿ ಮಾಡಿದ ದಿನ ಜನವರಿ 24, 1950 ಸಹಿ ಮಾಡ್ತಾರ. 284 ಸದಸ್ಯರು ಸಂವಿಧಾನದ ಮೂಲ ಪ್ರತಿಗೆ ಸಹಿ ಹಾಕಿದ್ದರು. ಇದು ತುಂಬಾ ಬೇಸಿಕ್ ಐತಿ, ಇದು ಇನ್ಫಾರ್ಮೇಶನ್ ಸಲುವಾಗಷ್ಟ. ಈ ತರದ ತುಂಬಾ ಸಿಂಪಲ್ ಕ್ವಶನ್ಸ್ ಗಳು ಬರುವುದು ಡೌಟ್ ಅನ್ನ. ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, 1950. ಭಾರತ ಸಂವಿಧಾನ ಜಾರಿಗೆ ಬರ್ತದ ಯಾವಾಗ? 1950 ಜನವರಿ 26. ಜನವರಿ 26ನ್ನ ಯಾಕೆ ಸೆಲೆಕ್ಟ್ ಮಾಡ್ಕೋತಾರಂದ್ರ 1930 ಜನವರಿ 26ಕ್ಕ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದಿನವನ್ನ ಆಚರಿಸಿರ್ತದ. ಅದರ ನೆನಪಿಗಾಗಿ ಜನವರಿ 26ರಂದನ 1950 ಜಾರಿಗೆ ತರ್ತಾರು. ಇನ್ನ ಎಲ್ಲಾ ಡೇಟ್ಸ್ ನಾವು ಕ್ವಿಕ್ ಆಗಿ ನೆನ್ಪಿಟ್ಕೊಂತ ಹೋಗುನು. 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್. 9 ಡಿಸೆಂಬರ್ 1946 ಮೊದಲ ಸಭೆ ಆಗ್ತದ, ಸಂವಿಧಾನದ ರಚನಾ ಸಭೆ. ಸಚ್ಚಿದಾನಂದ್ ಸಿನ್ಹಾ ಅವರು ಟೆಂಪರರಿ ಪ್ರೆಸಿಡೆಂಟ್ ಆಗಿರ್ತಾರ. 1946 ಡಿಸೆಂಬರ್ 11ಕ್ಕ ರಾಜೇಂದ್ರ ಪ್ರಸಾದ್ ಅವರು ಪರ್ಮನೆಂಟ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರ. 13 ಡಿಸೆಂಬರ್ 1946 ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ನ ಹೊರಡಿಸ್ತಾರ, ಜಾರಿಗೆ ತರ್ತಾರ. 22 ಜನವರಿ 1947 ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಡಾಪ್ಟ್ ಮಾಡ್ತದ ಸಂವಿಧಾನ ರಚನಾ ಸಭೆ. 29 ಆಗಸ್ಟ್ 1947 ಡ್ರಾಫ್ಟಿಂಗ್ ಕಮಿಟಿ ರಚನೆ ಆಗ್ತದ. ಚೇರ್ಮನ್ ಯಾರಾಗಿರ್ತಾರು? BR ಅಂಬೇಡ್ಕರ್ ಅವರು. 26 ನವೆಂಬರ್ 1949 ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಆಗ್ತದ. ಆಗಿನ ಎಷ್ಟು ಜನ ಸೈನ್ ಮಾಡಿದ್ರಂದ್ರೆ 284 ಜನ ಸಹಿ ಮಾಡ್ತಾರ. 26 ಜನವರಿ 1950ಕ್ಕ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. 26 ಜನವರಿ 1950. ಬಟ್ ಅಡಾಪ್ಟ್ ಆಗಿದ್ದೆವಾಗ? ನವೆಂಬರ್ 26, 1949. ಸ್ವಲ್ಪ ಕ್ವಶನ್ಸ್ ಗಳನ್ನ ನೋಡೋಣ. ಪ್ರತಿ ಲೆಸನ್ ಹಿಂದೆನೂ ಈ ತರ ಒಂದಷ್ಟು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗುದು. ಸಂವಿಧಾನ ಸಭೆಯ ಸದಸ್ಯರನ್ನು ಜನರು ನೇರವಾಗಿ ಆಯ್ಕೆ ಮಾಡಿದ್ದರಾ? ಇಲ್ಲ, ಇಂಡೈರೆಕ್ಟ್ ಮೆಥಡ್. ಸಂವಿಧಾನ ಸಭೆಯ ಮೊದಲ ಅಧ್ಯಕ್ಷರು ಸಚ್ಚಿದಾನಂದ್ ಸಿನ್ಹಾ, ಟೆಂಪರರಿ ಆಗಿರ್ತಾರೆ ಇವರು. ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಅಂಬೇಡ್ಕರ್ ಅವರು. ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿದ್ಯಾವಾಗ? 26 ನವೆಂಬರ್ 1949. ಸೈನ್ ಆಗಿದ್ಯಾವಾಗ? 24 ಜನವರಿ 1950. ಯಾವಾಗ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್? 26 ಜನವರಿ 1950. ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ಡೇಟ್ ಗಳನ್ನ ಕೊಡ್ಬೋದು. ಕಾನ್ಸ್ಟಿಟ್ಯೂಷನ್ ಡೇ ನವೆಂಬರ್ 26. ಒರಿಜಿನಲ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸ್ಟ್ರೆಂತ್ ಒರಿಜಿನಲ್ ಆಗಿ ಎಷ್ಟಿತ್ತು? 389. ಆಫ್ಟರ್ ಪಾರ್ಟಿಷನ್ 299. ಡ್ರಾಫ್ಟಿಂಗ್ ಕಮಿಟಿ ಫಾರ್ಮ್ಡ್ ಇನ್ 29 ಆಗಸ್ಟ್ 1947. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್